ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ತೆಗೆದುಕೊಳ್ಳೋಣ. ತರಗತಿಯನ್ನು ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಕಥೆಯನ್ನು ಹೇಳ್ತೀನಿ. ಕತೆ ನಮ್ಮ ವಿಷಯಕ್ಕೆ ಸಂಬಂಧಿಸಿರ್ತೈತಿ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಇರುವೆಗಳನ್ನು ನೋಡಿರಿ, ಅರ್ಥಾಯ್ತಾ? ಇರುವೆಗಳ ಓಡಾಟವನ್ನು ಕೂಡ ನೋಡಿರಿ. ಅಲ್ಲಿ ಈ ಕಥೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎರಡು ಇರುವೆಗಳು ಇರ್ತವು, ಒಂದು ಚಿಂಟು ಮತ್ತು ಒಂದು ಬಂಟಿ ಅಂತ ಹೇಳ್ಬಿಟ್ಟು. ಒಂದು ಚಿಂಟು ಮತ್ತು ಒಂದು ಬಂಟಿ. ಯಾವ್ದು ಹೇಳ್ರಿ? ಒಂದು ಚಿಂಟು ಒಂದು ಬಂಟಿ. ನಮ್ಮ ಎರಡು ಇರುವೆಗಳು ಏನ್ ಮಾಡ್ತಾ ಇದ್ವು ಅಂತ ಹೇಳಿದ್ರೆ, ಇದು ಎರಡು ಕೂಡ ಅನ್ಯೋನ್ಯ ಸ್ನೇಹಿತರು ಕೂಡ ಆಗಿದ್ರು. ಒಂದು ದಿನ ಏನ್ ಮಾಡ್ತಾವ ಅಂತ ಹೇಳಿದ್ರೆ, ಅವ ಎರಡರ ಮಧ್ಯದಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ಕೊಳ್ತೀವಿ. ಆ ಸ್ಪರ್ಧೆ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಈ ಒಂದು ಸ್ಥಳದಿಂದ ಈ ಒಂದು ಸ್ಥಳವನ್ನು ಏನ್ ಮಾಡ್ಬೇಕಾಗಿದೆ, ರೀಚ್ ಆಗ್ಬೇಕಾಗಿದೆ. ಅರ್ಥ ಆಯ್ತಾ? ಯಾವ್ದಾದ್ರು ರೂಪದಲ್ಲಿ ಹೋಗ್ಬೋದು, ನೇರವಾಗಿದ್ರು ಹೋಗ್ಬೋದು ಅಥವಾ ಅಂಕುಡಂಕಾಗಿ ಕೂಡ ಆದ್ರೂ ಕೂಡ ಸಾಗ್ಬೋದು. ಒಂದು ತೀರ್ಮಾನ ಮಾಡ್ಕೊಳ್ತೇವೆ, ಈ ಪ್ಲೇಸ್ ಇಂದ ಈ ಪ್ಲೇಸ್ ನಾವೇನ್ ಮಾಡ್ಬೇಕು, ತಲುಪಬೇಕು. ಯಾರು ಫಸ್ಟ್ ತಲುಪ್ತೇವಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಎರಡು ಚಿಂಟು ಮತ್ತು ಬಂಟಿ ಎರಡು ಇರುವೆಗಳು ಕೂಡ ಒಂದು ಗುಂಪನ್ನ ಮಾಡ್ಕೊಂಡ್ಬಿಟ್ಟು ತಮ್ಮ ಪ್ರಯಾಣವನ್ನ ಪ್ರಾರಂಭಿಸ್ತಾರೆ, ತಮ್ಮ ಸ್ಪರ್ಧೆಯನ್ನ ಪ್ರಾರಂಭಿಸ್ತಾರೆ. ಈಗ ಚಿಂಟು ಏನ್ ಮಾಡ್ತದಪ್ಪ ಅಂತ ಹೇಳಿದ್ರೆ, ಅದು ತನ್ನ ಪ್ರಯಾಣವನ್ನ ಪ್ರಾರಂಭಿಸ್ತು. ಅದೇನ್ ಮಾಡ್ತಪ್ಪ ಚಿಂಟು ಅಂತ ಹೇಳಿದ್ರೆ, ಅದು ಈ ರೀತಿಯಾಗಿ ಚಲಿಸುತ್ತೆ. ಅದ್ರ ಹಿಂದೆಗಡೆ ಎಲ್ಲವೂ ಕೂಡ ಏನ್ ಮಾಡುದು ಅಂತ ಹೇಳಿದ್ರೆ, ಸಾಲಾಗಿ ಏನ್ ಮಾಡುದು, ಲೈನ್ ಆಗಿ ಬಂದು ಯಾವುದು ಚಿಂಟು ಈ ರೀತಿಯಾಗಿ ಚಲಿಸ್ತಿದೆ. ಚಿಂಟು ಅಂದಿದ್ದು. ನೆಕ್ಸ್ಟ್ ಒಂದು ಬಂಟಿ. ಬಂಟಿನೂ ಕೂಡ ಏನ್ ಮಾಡ್ತೈತಿ ಅಂತ ತನ್ನ ಸ್ಪರ್ಧೆನ ಪ್ರಾರಂಭಿಸ್ತೈತಿ. ಈ ಬಂಟಿ ಏನ್ ಮಾಡ್ತೈತಿ ಅಂತ ಹೇಳಿದ್ರೆ, ಈ ರೀತಿಯಾಗಿ ಚಲಿಸಾಕ ಈ ರೀತಿಯಾಗಿ ಏನ್ ಮಾಡ್ತು, ಚಲಿಸ್ತು. ಒಂದು ಚಿಂಟು ಏನ್ ಮಾಡ್ತು, ಈ ರೀತಿಯಾಗಿ ಚಲಿಸ್ತು. ಬಂಟಿ ಏನ್ ಮಾಡ್ತು, ಈ ರೀತಿಯಾಗಿ ಚಲಿಸ್ತು. ಆದ್ರ ಎರಡೂ ಕೂಡ ಏನ್ ಮಾಡಿದ್ವು ಅಂತ ಹೇಳಿದ್ರೆ, ತಮ್ಮ ಪ್ಲೇಸ್ ಅನ್ನ ಏನ್ ಮಾಡಿದ್ವು, ಕ್ರಮಿಸಿದ್ವು. ತಮ್ಮ ಡಿಸ್ಟೆನ್ಸ್ ಏನಿತ್ತಲ್ಲ ಅದನ್ನು ಏನ್ ಮಾಡಿದ್ವು ಅಂತ ಹೇಳಿದ್ರೆ ತಲುಪಿದ್ವು. ಇದು ತಲುಪೋದಕ್ಕೂ ಕೂಡ ಏನಾಯ್ತು ಅಂತ ಹೇಳಿದ್ರೆ ವ್ಯತ್ಯಾಸ ಆಗ್ತೈತಿ. ಅರ್ಥ ಆಯ್ತಾ? ಚಿಂಟುನ ದಾರಿಗೂ ಮತ್ತು ಬಂಟಿಯ ದಾರಿಗೂ ಕೂಡ ಏನಾಯ್ತು, ವ್ಯತ್ಯಾಸ ಆಯ್ತು. ಎರಡರಲ್ಲಿ ಕೂಡ ಏನಾಯ್ತಪ್ಪ ಅಂತ ಹೇಳಿದ್ರೆ, ಕ್ರಮಿಸುವಂತ ದೂರ ಒಂದೇ ಆಗಿದ್ರು ಕೂಡ ತೆಗೆದುಕೊಳ್ಳುವಂತ ಕಾಲ ಏನಾಗಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಆಗಿತ್ತು. ಅರ್ಥ ಆಯ್ತಾ? ಈ ಒಂದು ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಒಂದು ಇದರ ಒಂದು ಕ್ರಮಿಸುವ ದೂರ ಒಂದೇ ಇದ್ರು ಕೂಡ, ಇದರ ಕ್ರಮಿಸುವ ದೂರ ಒಂದೇ ಇದ್ರು ಕೂಡ ಇಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಏನಾಗಿತ್ತು, ಇಲ್ಲಿ ಟೈಮ್ ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ವ್ಯತ್ಯಾಸ ಆಗ್ತದೆ ಇದಕ್ಕೂ ಮತ್ತು ಇದರ ಮಧ್ಯೆ. ಅರ್ಥಾಯ್ತಾ? ಇದೊಂದು ಕಾಲ್ಪನಿಕ ಒಂದು ಕಲ್ಪನೆಯನ್ನ ಮಾಡ್ಕೊಳ್ರಿ ಅಷ್ಟೇ. ಅರ್ಥಾಯ್ತಾ? ಹಾಗಾದ್ರೆ ನಾನು ಇಲ್ಲಿ ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ಇದು ಚಿಂಟು ಮತ್ತು ಬಂಟಿ ಎರಡು ಕೂಡ ಕ್ರಮಿಸಿದವು. ಇದರಲ್ಲಿ ಇದು ಯಾವ ರೀತಿ ಚಲಿಸ್ತು, ಇದು ಯಾವ ರೀತಿ ಚಲಿಸ್ತು? ಚಿಂಟುವಿನ ಚಲನೆ ಹೆಂಗಿತ್ತು? ಚಿಂಟುವಿನ ಚಲನೆ ಏನಾಗಿತ್ತು, ಸರಳ ರೇಖೆಯಲ್ಲಿ ಚಲಿಸ್ತು, ಸರಳ ರೇಖೆ. ಮತ್ತ ಬಂಟಿಯ ಚಲನೆ ಹೆಂಗಾಗಿತ್ತು, ಏನಾಗಿತ್ತು, ವಕ್ರ ರೇಖೆಯಲ್ಲಿ ಚಲಿಸ್ತು. ಅರ್ಥಾಯ್ತಾ? ಆದ್ರೆ ಎರಡರದ್ದು ಕೂಡ ಏನು ಒಂದೇ, ಏನ್ ಹೇಳ್ರಿ, ಎರಡು ಏನ್ ಮಾಡಿದ್ವು, ಚಲನೆಯನ್ನ ಮಾಡಿದ್ವು. ಏನ್ ಮಾಡಿದ್ವಿ, ಚಲನೆಯನ್ನ ಮಾಡಿದ್ವಿ. ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಚಲನೆಯನ್ನ ತಿಳ್ಕೊಳ್ಳೋಣ, ಚಲನೆ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥಾಯ್ತಾ? ಈಗ ನಿಮ್ಗೆ ಗೊತ್ತಾಯ್ತು ಚಲನೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು. ಚಲನೆ ಅಂದ್ರೆ ಏನು? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವುದನ್ನ ಅಂತ ಕರಿತೀವಿ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಈ ಪ್ಲೇಸ್ ಅಲ್ಲಿ ಒಂದು ವಸ್ತು ಇರ್ತೈತಿ, ಈ ಪ್ಲೇಸ್ ನಿಂದ ಈ ಪ್ಲೇಸ್ ತಲುಪಬೇಕಪ್ಪ ಅಂತ ಹೇಳಿದ್ರೆ, ಈ ವಸ್ತು ಇಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿ ಅರ್ಥ, ಚಲನೆ ಆಗಿದೆ ಅಂತ ಹೇಳ. ನೋಡ್ರಿ, ಚಲನೆ ಆಗ್ಬೇಕಂತ ಹೇಳಿದ್ರೆ ವಸ್ತು ಏನಾಗಬೇಕು, ಇಲ್ಲಿ ಸ್ಥಾನವನ್ನ ಬದಲಾಯಿಸಬೇಕು. ಸ್ಥಾನ ಬದಲಾವಣೆ ಆಗ್ಲೇಬೇಕು. ಒಂದು ವಸ್ತು ಸ್ಥಾನವನ್ನ ಬದಲಾಯಿಸಪ್ಪ ಅಂತ ಹೇಳಿದ್ರೆ ಅಲ್ಲಿ ಚಲನೆ ಆಗಿದೆ ಅಂತ ಹೇಳಿ ಅರ್ಥ. ಯಾವ್ದಾದ್ರು ರೂಪ ಆಗಿರ್ಬೋದು. ಚಲನೆಯಲ್ಲಿ ಹಲವಾರು ವಿಧಗಳು ಬರ್ತವೆ. ನಾವೇನಂತ ಕರಿತೀವಿ, ನೇರ ಚಲನೆ ಅಂತ ಹೇಳಿ ಕೂಡ ಕರಿತೀವಿ, ಆಂದೋಲನ ಚಲನೆ ಅಂತ ಹೇಳಿ ಕೂಡ ಕರಿತಾ ಇರ್ತೀವಿ. ಅರ್ಥಾಯ್ತಾ? ಆದ್ರೆ ಇಲ್ಲಿ ವಸ್ತು ಸ್ಥಾನವನ್ನ ಬದಲಾಯಿಸಿದೆ ಅಂತ ಹೇಳಿದ್ರೆ ಅಲ್ಲಿ ಏನಾಗಿದೆ, ಚಲನೆ ಆಗಿದೆ ಅಂತ ಹೇಳಿ ಅರ್ಥ. ಇದೇನಿದು, ಡಸ್ಟರ್. ಅರ್ಥಾಯ್ತಾ? ಇದು ಡಸ್ಟರ್ ಇಲ್ಲೇ ಇದ್ರ, ನಾನಕ್ಕೇನು ಕೂಡ ಬಲವನ್ನ ಹಾಕದೇ ಇದ್ರ ಅಥವಾ ಏನು ಕೂಡ ಅದನ್ನ ಟಚ್ ಮಾಡದೇ ಇದ್ರ ಅದೇನಾದ್ರೂ ಕೂಡ ಕ್ರಮಿಸ್ತತಾ? ಇಲ್ಲ.
ನಾ ಇದನ್ನ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಇಲ್ಲೊಂದು ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ತನ್ನ ಚಲನೆ ಇಲ್ಲಿ ಏನ್ ಮಾಡ್ತೈತಿ ಇಲ್ಲಿರುವಂತ ಡಸ್ಟರ್ ಏನಾಯ್ತು ಇಲ್ಲಿಗೆ ಕ್ರಮಿಸ್ತು. ಅವಾಗ ಇದ್ರ ಮಧ್ಯೆ ಏನಾಗಿದೆ ಇಲ್ಲಿ ಇದು ಎರಡರ ಮಧ್ಯೆ ಏನಾಗಿದೆ ಚಲನೆ ಆಗಿದೆ. ಚಲನೆ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಸ್ಥಾನ ಪಲಟ ಆಗಿದೆ. ಇಲ್ಲಿರುವಂತ ವಸ್ತು ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ತನ್ನ ಸ್ಥಾನವನ್ನ ಏನ್ ಮಾಡ್ತಿದ್ದ ಬದಲಾಯಿಸ್ತು. ಇದು ನಾವೇಂತ ಕರಿತೀವಿ ಸ್ಥಾನ ಬದಲಾವಣೆ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರ ಒಂದು ವಸ್ತು ತನ್ನ ಮೂಲ ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಆದಾಗ ಆ ವಸ್ತು ಕ್ರಮಿಸಿರ್ತತಿ. ಅದನ್ನ ನಾವೆಂತ ಕರಿತೀವಿ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ಹಲವಾರು ರೀತಿಯಲ್ಲಿ ಕೂಡ ಚಲನೆ ಇರ್ತದೆ. ನಮ್ಮ ಕಣ್ಣಿಗೆ ಕೆಲವೊಂದು ಚಲನೆಗಳು ಕಾಣ್ತವು, ನಮ್ಮ ಕಣ್ಣಿಗೆ ಕೆಲವೊಂದು ಚಲನೆಗಳು ಕೂಡ ಕಾಣೋದಿಲ್ಲ. ನೀವು ಬಸ್ಸಲ್ಲಿ ಪ್ರಯಾಣಿಸ್ತಾ ಇರ್ತೀವಿ. ಬಸ್ಸಲ್ಲಿ ನೀವು ಪ್ರಯಾಣಿಸ್ತಾ ಇರ್ಬೇಕಾದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ನೀವು ಸಾಮಾನ್ಯವಾಗಿ ಬಸ್ ಕ್ರಮಿಸ್ಬೇಕಾದ್ರೆ ಬಸ್ಸಲ್ಲಿ ಕುತ್ಕೊಂಡಿರ್ತೀರಿ. ಬಸ್ ಮೊದಲಿಗೆ ಸ್ಥಾನ ಪಲಟ ಏನಿರ್ತದೆ, ಬಸ್ ಇನ್ನು ಸ್ಟಾರ್ಟ್ ಆಗಿಲ್ಲ, ಇಲ್ಲಿ ಬಸ್ ಇದೆ, ಇದರ ಸ್ಥಾನ ಪಲಟ ಏನಾಗಿರ್ತದೆ ಇವಾಗ ಸ್ಥಾನ ಪಲಟ ಏನ್ ನಿಶ್ಚಲ ಸ್ಥಿತಿಯಲ್ಲಿ ಒಂದು ಕಾಯದ ದೂರ ಏನಾರ ಇರ್ತದ ಜೀರೋ ಸ್ಥಿತಿಯಲ್ಲಿ ಇರ್ತದೆ. ಅದಕ್ಕೆ ಜೀರೋದಿಂದ ಏನ್ ಮಾಡ್ತೈತಿ ಇಲ್ಲಿ 5 10 15 20 25 ಇಷ್ಟು ಡಿಸ್ಟೆನ್ಸ್ ಇದ್ದಾಗ ಒಂದು ಬಸ್ ಇಲ್ಲಿ ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಇದರ ಒಂದು ಇದೇನಾಗಿರ್ತದಪ್ಪ ಅಂತ ಹೇಳಿದ್ರೆ ಜೀರೋ ಆಗಿರ್ತದೆ. ಅವಾಗ ಏನ್ ಮಾಡ್ತೈತಿ ಬಸ್ ಇಲ್ಲಿಂದ ಪ್ರಯಾಣವನ್ನು ಪ್ರಾರಂಭಿಸ್ತೈತಿ. ಇಲ್ಲಿ ತಲುಪಬೇಕಪ್ಪ ಅಂದ್ರೆ ನಾವು ಬಸ್ ನಲ್ಲಿ ಒಂದು ಮೀಟರ್ನ ಬರುತ್ತೆ 60 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಅದ್ರ ಅರ್ಥ ಏನು ಯಾರು ಹೇಳ್ತೀನಿ 60 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಬರುತ್ತೆ. ಅಂದ್ರ ಒಂದು ಗಂಟೆಗೆ 60 ಕಿಲೋಮೀಟರ್ ಏನ್ ಮಾಡ್ತೈತಿ ಇದು ಕ್ರಮಿಸ್ತೈತಿ. ಅಂದ್ರ ಆ ಬಸ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೈತಿ 60 ಕಿಲೋಮೀಟರ್ ಸ್ಪೀಡ್ ನಾಗ ಹೋದ್ರ 1 ನಿಮಿಷಕ್ಕೆ 60 ಕಿಲೋಮೀಟರ್ ತಲುಪಲಿಕ್ಕೆ ಆಗ್ತದೆ. ಆದ್ರೆ ಬಸ್ ಸ್ಟಾರ್ಟಿಂಗ್ 60 ಕಿಲೋಮೀಟರ್ ಸ್ಪೀಡ್ ನಾಗ ಹೋಗ್ತಿರ್ತದ ಇಲ್ಲ. ಸ್ಟಾರ್ಟಿಂಗ್ ಏನಿರ್ತತಿ ಜೀರೋ ಇರ್ತತಿ. ಜೀರೋದಿಂದ 10 15 20 25 30 35 40 45 50 55 60 65 70 80 90 100 ಮಟ್ಟದ ಸ್ಪೀಡ್ ಹೋಗ್ತೈತಿ. ಮತ್ತೆ ಸ್ಪೀಡ್ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಮತ್ತೆ ಸ್ಪೀಡ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಒಂದೇ ರೀತಿಯಾಗಿರಂಗಿಲ್ಲ. ವೇಗ ಏನಾಗ್ತಾ ಹೋಗ್ತೈತಿ ಬದಲಾವಣೆ ಆಗ್ತಾ ಹೋಗ್ತೈತಿ. ವೇಗ ಬದಲಾವಣೆ ಯಾಕೆ ಆಗ್ತದಪ್ಪ ಅಂತೀರಾ ಇಲ್ಲಿ ಒಂದು ಹಂಸ ಬರ್ತದೆ ತಿಳ್ಕೊಳ್ರಿ. ಹಂಸ ಬರ್ತೈತಿ, ಇಲ್ಲಿಂದ ಬಸ್ ಪ್ರಯಾಣಿಸ್ತಾ ಐತಿ. ಇದು 100 ಕಿಲೋಮೀಟರ್ ಸ್ಪೀಡ್ ಐತಿ ಬಸ್. ಹಂಸ ಬಂದ್ರು ಕೂಡ ಇಲ್ಲ ನಾನು 100 ಕಿಲೋಮೀಟರ್ ಸ್ಪೀಡ್ ಹೋಗ್ತದ ಅದೇ ನಾನು 100 ಕಿಲೋಮೀಟರ್ ಸ್ಪೀಡ್ ಹೋದ್ರೆ ಹಂಸ ಇದ್ರೆ ಏನಾಗ್ತೈತಿ ಬಸ್ ಏನಾಗ್ತೈತಿ ಹಾರ್ತೈತಿ. ಅರ್ಥ ಆಯ್ತಾ? ಯಾಕಂದ್ರೆ ಬ್ರೇಕ್ ಅಪ್ಲೈ ಮಾಡ್ಲೇಬೇಕು. ಬ್ರೇಕ್ ಅಪ್ಲೈ ಮಾಡಿದಾಗ ಆಟೋಮೆಟಿಕ್ಲಿ ಅದ್ರ ವೇಗ ಏನಾಗ್ತಾ ಹೋಗ್ತೈತಿ ಕಡಿಮೆ ಆಗ್ತಾ ಹೋಗ್ತೈತಿ. ವೇಗ ಕಡಿಮೆ ಆದಂಗೆ ಏನಾಗ್ತೈತಿ 100 ಕಿಲೋಮೀಟರ್ ಜಲ್ಲಿ ಬರ್ತೈತಿ 10 ಕಿಲೋಮೀಟರ್ ಬರ್ತೈತಿ. ಮತ್ತೇನಾಗ್ತೈತಿ ಹಂಸ ಅಂತ ಹೇಳಿದ ತಕ್ಷಣ ಮತ್ತೇನ್ ಮಾಡ್ತಾನ ಡ್ರೈವರ್ ಎಕ್ಸಿಲೇಟರ್ನ ರೈಸ್ ಮಾಡ್ತಾನೆ. ಎಕ್ಸಿಲೇಟರ್ ರೈಸ್ ಮಾಡಿದಾಗ ಏನಾಗ್ತೈತಿ ಮತ್ತೆ 20 40 60 80 100 ಹೋಗ್ತೈತಿ. ಅರ್ಥ ಅವಾಗ ನಾವು ಏನ್ ತಿಳಿತೀವಿ ಅಂತಂದ್ರೆ ಇಲ್ಲಿಂದ ಅಲ್ಲಿಗೆ ತಲುಪಬೇಕಾದಾಗ 60 ಕಿಲೋಮೀಟರ್ ಕ್ರಮಿಸೈತಿ ಅಂತ ಹೇಳಿದ್ರೆ 1 ಗಂಟೆ ಟೈಮ್ ತೆಗೆದುಕೊಳ್ಳತಿ ಅಂತ ಹೇಳಿದ್ರೆ ಅದ್ರ ವೇಗ ಏನಾಗ್ತಾ ಹೋಗ್ತೈತಿ ಬದಲಾವಣೆ ಆಗ್ತೈತಿ. ಬಟ್ ಅದರ ಡಿಸ್ಟೆನ್ಸ್ ಏನಾಗಿರ್ತೈತಿ ನಮ್ಗೆ ಅವರೇಜ್ ಆಗಿ ನಾವು ಮಾಡ್ತೀವಿ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಳ್ತೀವಿ. ಈಗ ಸಾಮಾನ್ಯವಾಗಿ ನಾವು ಚಲನೆಯ ವಿವರಣೆಯನ್ನ ಹಲವಾರು ರೀತಿಯಲ್ಲಿ ಕೂಡ ನಾವು ನೋಡ್ತೀವಿ. ನೀವು ಮನೆಯಿಂದ ಸ್ಕೂಲಿಗೆ ಬರ್ತೀರಿ, ಸ್ಕೂಲ್ನಿಂದ ಮತ್ತೇನ್ ಮಾಡ್ತೀರಿ ಮನೆಗೆ ಹೋಗ್ತೀರಿ. ಒಂದೇ ರೀತಿಯಲ್ಲಿ ಏನಾದ್ರೂ ಕೂಡ ಚಲಿಸ್ಕೊಂಡು ಬರ್ತೀರಾ? ಒಂದೇ ರೀತಿಯಲ್ಲಿ ಇರಲ್ಲ. ನೇರ ಚಲನೆ ಇರ್ತತಿ, ಮತ್ತೆ ವಕ್ರಮಯವಾಗಿ ಚಲಿಸ್ತೀರಿ, ಮತ್ತೆ ನೇರ ಚಲನೆ ಇರ್ತತಿ, ಮತ್ತೆ ವಕ್ರಮಯವಾಗಿ ಚಲಿಸ್ತೀರಿ. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ನಾವು ಚಲನೆಯಿಂದ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಬಂದು ಏನ್ ಮಾಡ್ತೀವಿ ನಾವು ನಮ್ಮ ಪ್ಲೇಸ್ ಅಲ್ಲಿ ಕುತ್ಕೊಳ್ತೀವಿ. ಒಂದೇ ಚಲನೆಯಿಂದ ಬರಲ್ಲ, ನೇರ ಚಲನೆ ಹಿಂಗ ಹೋಗ್ಬೇಕಪ್ಪ ಅಂದ್ರೆ ಸ್ಟ್ರೈಟ್ ಆಗಿ ಹೋಗೋದು ನಾವು. ಅರ್ಥ ಆಯ್ತಾ? ಅದೇ ಒಂದು ರಬ್ಬರ್ ಬ್ಯಾಂಡ್ ಅನ್ನ ನೀವು ಏನಾದ್ರೂ ಕೂಡ ಅದನ್ನ ನೀವು ಪ್ರೆಸ್ ಮಾಡ್ಬಿಟ್ಟು ಹಿಂದೆ ಕೆಳದ್ರೆ ಅಂತಿದ್ರ ಬಿಟ್ರಿ ಅಂತ ಹೇಳಿದ್ರೆ ಅದರ ನೇರ ಚಲನೆ ಆಗ್ತದೆ ಅಥವಾ ವಕ್ರಮಯವಾಗಿ ಚಲಿಸ್ತದೆ ಏನಾಗ್ತತಿ ನೇರವಾಗಿ ಚಲಿಸ್ತದೆ. ಯಾಕಂದ್ರೆ ಅದರ ಫೋರ್ಸ್ ಏನಾಗ್ತತಿ ಒಂದೇ ರೀತಿಯಾಗಿರ್ತದೆ, ಸೇಮ್ ಫೋರ್ಸ್ ಇರ್ತದೆ. ನಾ ಇಲ್ಲಿ ನೋಡ್ರಿ ಈ ಒಂದು ಕಾಯಕ್ನ ಏನಾದ್ರು ಫೋರ್ಸ್ ಕೊಟ್ಟೆ ಅಂದ್ರೆ ಹಿಂಗ್ ಫೋರ್ಸ್ ಕೊಟ್ರೆ ಏನಾಗ್ತದಪ್ಪ ಅಂತಾರೆ ನೇರವಾಗಿ ಬಲ ಅಪ್ಲೈ ಮಾಡಿದ್ರೆ ನೇರವಾಗಿ ಏನ್ ಮಾಡ್ತದ ಚಲಿಸ್ತದೆ. ನೀವು ಹಲವಾರು ಕಲ್ಪನೆಗಳನ್ನ ನಿಮ್ಮ ಮೈಂಡ್ ಅಲ್ಲಿ ನೀವು ಮಾಡ್ಕೊಳ್ಬಹುದು ಚಲನೆಗೆ ಸಂಬಂಧಪಟ್ಟಂತೆ. ಈಗ ಸಾಮಾನ್ಯವಾಗಿ ನಾವು ಇಲ್ಲಿ ಏಕರೂಪ ಚಲನೆ ಅಂತ ಹೇಳಿ ಕೂಡ ಬರ್ತದೆ. ಏಕರೂಪ ಚಲನೆ ಅಂದ್ರೆ ಏನಪ್ಪ ಅಂದ್ರೆ ಒಂದೇ ರೀತಿಯಾಗಿ ಚಲನೆ. ಒಬ್ಬ ಪ್ರಯಾಣಿಕ ಒಂದು ಸ್ಥಳವನ್ನ ಕ್ರಮಿಸಬೇಕಪ್ಪ ಅಂತಂದ್ರೆ ಒಂದೇ ವೇಗದಲ್ಲಿ ಚಲಿಸಬೇಕಾಗ್ತದೆ. ಸಾಮಾನ್ಯವಾಗಿ ಒಂದು ವಸ್ತು ಸ್ಥಳ ರೇಖೆಯಲ್ಲಿ ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಮೊದಲನೇ ಸೆಕೆಂಡ್ ನಲ್ಲಿ 5 ಮೀಟರ್, ಫಸ್ಟ್ ಸೆಕೆಂಡ್ ನಲ್ಲಿ 5 ಮೀಟರ್, ನೆಕ್ಸ್ಟ್ ಸೆಕೆಂಡ್ ಅಂತ ಹೇಳಿದ್ರೆ
ನೆಕ್ಸ್ಟ್ ಎರಡನೇ ಸೆಕೆಂಡ್ ನಲ್ಲಿ 5 ಮೀಟರ್, ಎರಡನೇ ಸೆಕೆಂಡ್ ನಲ್ಲಿ 5 ಮೀಟರ್, ಮೂರನೇ ಸೆಕೆಂಡ್ ನಲ್ಲಿ 5 ಮೀಟರ್, ನಾಲ್ಕನೇ ಸೆಕೆಂಡ್ ನಲ್ಲಿ 5 ಮೀಟರ್ ಕ್ರಮಿಸಿದಾಗ ಇದು ನಾವು ಎಂತ ಚಲನೆ ಅಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ಏಕರೂಪ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಎಂತ ಚಲನೆ ಇದು? ಏಕರೂಪ ಚಲನೆ. ಹಾಗಾದ್ರೆ ಏಕರೂಪ ಚಲನೆ ಅಂದ್ರೆ ಏನು? ಒಂದೇ ರೀತಿಯಾಗಿರ್ಬೇಕು ಚಲನೆ, ಯಾವುದೇ ಕಾರಣಕ್ಕೂ ಕೂಡ ಅದರ ಚಲನೆ ಚೇಂಜ್ ಆಗ್ಬಾರ್ದು. ನೋಡ್ರಿ, ಒಂದನೇ ಸೆಕೆಂಡ್ ಆಗಿದ್ದಾಗೂ 5 ಮೀಟರ್ ಚಲಿಸ್ತು, ಎರಡನೇ ಸೆಕೆಂಡ್ನಾಗೂ 5 ಮೀಟರ್, ಮೂರನೇ ಸೆಕೆಂಡ್ನಾಗೂ 5 ಮೀಟರ್, ನಾಲ್ಕನೇ ಸೆಕೆಂಡ್ನಾಗೂ 5 ಮೀಟರ್. ಇದು ನಾವು ಎಂತ ಚಲನೆ ಅಂತ ಹೇಳಿ ಕರಿತೀವಿ? ಏಕರೂಪ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಈಗ ನೀವು ಬಸ್ಸಲ್ಲಿ ಚಲನೆಯನ್ನು ಮಾಡ್ತಾ ಇರ್ತೀರಿ, ಬಸ್ ಚಲಿಸ್ತಾ ಇರ್ಬೇಕಾದಾಗ ನಿಮ್ಮ ಬಾಡಿನೂ ಕೂಡ ಏನ್ ಮಾಡ್ತೈತಿ? ಬಸ್ಸಿನೊಂದಿಗೆ ಏನ್ ಮಾಡ್ತಾ ಇರ್ತೈತಿ? ಚಲಿಸ್ತಾ ಇರ್ತೈತಿ. ಕಲ್ಪನೆ ಮಾಡ್ಕೊಳ್ಳಿ, ನೀವು ಕುತ್ಕೊಂಡಿರ್ತೀರಿ, ಬಸ್ ಚಲಿಸ್ತಾ ಇರ್ತೈತಿ, ರಸ್ತೆ ಬದಿಯಲ್ಲಿ ಏನಿರ್ತದೆ? ಗಿಡ ಮರಗಳು ಇರ್ತವೆ. ಆ ಗಿಡಗಳು ಏನಾಗ್ತವಪ್ಪ ಅಂದ್ರೆ ನಿಮ್ ಕಣ್ಣಿಗೆ, ನೀವು ಬಸ್ಸಲ್ಲಿ ಕುತ್ಕೊಂಡಿರಿ, ಆ ಗಿಡಗಳು ಏನ್ ಮಾಡ್ತಾ ಇರ್ತವೆ? ಹಿಂದ್ಗಡೆ ನಿಮ್ ಬಸ್ ಕಡೆ ಮುಂದ್ಗಡೆ ಹೋಗ್ತಾ ಇದ್ರ ಆ ಗಿಡಗಳು ಏನಾಗ್ತಾವ? ಹಿಂದ್ಗಡೆ ಬರುವಂತ ನಮಗೆ ಕಾಣ್ತಾ ಇರ್ತವೆ. ಆದ್ರೆ ನಿಮಗೆ ಏನ್ ಅನಿಸ್ತತಿ ನೋಡಿದ್ರೆ? ಅಲ್ಲಿರುವಂತ ಮರಗಳು ಚಲಿಸ್ತಾ ಇದಾವ ಅಥವಾ ನೀವು ಚಲಿಸ್ತಾ ಇದೀರಿ ಅಂತ ಅನಿಸ್ತದೆ? ನೋಡ್ರಿ, ನೀವು ನಿಶ್ಚಲ ಸ್ಥಿತಿಯಲ್ಲದೇವಿ, ಆ ಮರಗಳು ಏನ್ ಮಾಡ್ತಾ ಇದಾವ? ಚಲಿಸ್ತಾ ಇದಾವು ಅಂತೇಳಿ ಕೂಡ ನಮ್ಗೆ ಕಲ್ಪನೆ ಏನಾಗ್ತತಿ? ಮೂಡ್ತೈತಿ. ಅರ್ಥಾಯ್ತಾ? ಯಾಕಂದ್ರೆ ಆದ್ರೆ ಯಾಕೆ ಹಂಗಾಗ್ತತಿ ಅಂತಾರೆ? ಬಸ್ ಚಲಿಸ್ತಾ ಇರ್ತೈತಲ್ಲ, ಬಸ್ಸಿನೊಂದಿಗೆ ನಿಮ್ ಬಾಡಿನೂ ಕೂಡ ಏನಾಗ್ತಾ ಇರ್ತೈತಿ? ಚಲಿಸ್ತಾ ಇರ್ತೈತಿ. ನಾವು ಬಸ್ ಚಲಿಸ್ತಾ ಇರ್ಬೇಕಾದ್ರೆ ರಸ್ತೆ ಬದಿಯಲ್ಲಿ ಇರುತ್ತೆ ಗಿಡಗಳು ಏನಾಗ್ತಾವ? ಹಿಂದ್ಗಡೆ ಹೋದಂತೆ ಕಾಣ್ತಾವು, ಅವು ಕೂಡ ಏನ್ ಮಾಡ್ತಾವ? ಚಲನೆಯಲ್ಲಿರೋವು ಅಂತ ಹೇಳಿ ಕೂಡ ನಮ್ಗೆ ಏನಾಗ್ತತಿ? ಕಾಣಿಸ್ತೈತಿ. ಅರ್ಥಾಯ್ತಾ? ಈಗ ಬಸ್ ಹೊಂಟಿರ್ತದಪ್ಪ, ಬಸ್ ಹೊಂಟಿರ್ಬೇಕಾದಾಗ ನೀವು ಸಡನ್ ಆಗಿ ಇಳಿತೀರಿ, ಬಸ್ನಿಂದ ಸಡನ್ ಆಗಿ ಇಳಿತೀರಿ, ಬಸ್ ಹಿಂಗೆ ಮೂವ್ ಆಗ್ತಾ ಇದೆ, ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ತಾ ಇದೆ ಅಂದ್ರೆ ಸ್ಟ್ರೈಟ್ ಆಗಿ ಇಳಿತೀರಿ. ಇಳಿದ ತಕ್ಷಣ ನೀವು ಇಳಿದ ಹತ್ರನ ನಿಂತ್ಕೊಂಡ್ರಿ ಅಂತ ಹೇಳಿದ್ರೆ ಪಟ್ ಅಂತ ಬೀಳ್ತೀರಿ. ನೀವು ಬೀಳಬಾರ್ದಂದ್ರೆ ಏನ್ ಮಾಡ್ಬೇಕು? ಬಸ್ ಹಿಂಗ್ ಚಲಿಸ್ತಾ ಇದೆ, ಹಿಂಗೆ ಇಳಿದು ಹಿಂಗೆ ಹೋಗ್ಬೇಕಾ? ಹಿಂಗೆ ಇಳಿದು ಹಿಂದ್ಗಡೆ ಹೋಗ್ಬೇಕಾ? ಬಸ್ಸಿನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ಬೇಕಾ? ಬಸ್ಸಿನ ಡೈರೆಕ್ಷನ್ ಅಲ್ಲೇ ನಾವು ಇಳಿದು ನಡಿಬೇಕಾ? ಅಪೋಸಿಟ್ ಡೈರೆಕ್ಷನ್. ನೀವು ಬಸ್ಸಿನ ಜೊತೆ ನಿಂದು ಕೂಡ ನೇರ ಚಲನೆ ಆಗಿರ್ತೈತಿ. ನೀವೇನಾದ್ರೂ ಬಸ್ಸಿನಿಂದ ಕೆಳಗಡೆ ಇಳಿದ ತಕ್ಷಣ ಏನಾಗ್ತೀರಿ ಅಂತ ಹೇಳಿದ್ರೆ, ನೀವೇನಾದ್ರೂ ಅವ್ರ ಅಪೋಸಿಟ್ ಡೈರೆಕ್ಷನ್ ಏನಾದ್ರೂ ಹಿಂದ್ಗಡೆ ತಿರುಗಿದ್ರಿ ಅಂತೀರ, ಬೀಳ್ತೀರಿ. ಯಾಕಂದ್ರೆ ನಿಮ್ ಚಲನೆ ಕೂಡ ನೇರ ಚಲನೆ ಆಗಿರ್ತದೆ ಬಸ್ಸಿನ ಜೊತೆಗೆ. ನೀವು ಇಳಿದ ತಕ್ಷಣ ಬೀಳ್ತೀರಿ. ಬಸ್ ಯಾವ ಡೈರೆಕ್ಷನ್ ಇರ್ತದೆ ಅದೇ ಡೈರೆಕ್ಷನ್ ಇಳಿದು ಸ್ವಲ್ಪ ದೂರ ಹೋದ್ರೆ ಏನಾಗಲ್ಲ, ನೀವು ಬೀಳೋದಿಲ್ಲ. ಈಗ ಬಾಲರ್ ಬಾಲಿಂಗ್ ಮಾಡ್ತಾನೆ, ಸ್ಪೀಡ್ ಬಾಲರ್ ಬಾಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ? ಆ ಸ್ಟಂಪ್ ನಿಂದ ನಿಯರ್ ನಲ್ಲೇ ಓಡ್ ಬರ್ತಾನೆ, ಸ್ಟಂಪ್ ನಿಂದ ದೂರದಿಂದ ಓಡ್ ಬರ್ತಾನೆ. ಅದ ಸ್ಪಿನ್ನರ್ ಸ್ಪಿನ್ ಮಾಡ್ಬೇಕಾದ್ರೆ ಸ್ಟಂಪ್ ನಿಂದ ದೂರ ಇರ್ತಾನೆ, ಸ್ಟಂಪ್ ಹತ್ರ ಇದ್ದು ಸ್ಪಿನ್ ಮಾಡ್ತಾನೆ. ಸ್ಟಂಪ್ ಹತ್ರ ಇರ್ತಾನೆ. ನೋಡ್ರಿ, ಸ್ಪೀಡ್ ಬಾಲರ್ ಸ್ಟಂಪ್ ನಿಂದ ದೂರ ಹೋಗ್ಬಿಟ್ಟು ಏನ್ ಮಾಡ್ತಾನೆ? ವೇಗವಾಗಿ ಬಂದ್ಬಿಟ್ಟು ಏನ್ ಮಾಡ್ತಾನೆ? ಬಾಲಿಂಗ್ ಅನ್ನ ಮಾಡ್ತಾನೆ. ಬಾಲಿಂಗ್ ಮಾಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ಬಾಲ್ ಮಾಡಿದ ತಕ್ಷಣ ನಿಂತ ಜಾಗದಲ್ಲಿ ನಿಲ್ಲಿಕ್ಕೆ ಆಗ್ತದ ಅವ್ನಿಗೆ. ಏನ್ ಮಾಡ್ತಾನ? ಸ್ವಲ್ಪ ದೂರ ಏನ್ ಮಾಡ್ತಾನೆ? ಮುಂದಕ್ಕೆ ಚಲಿಸ್ತಾನೆ. ಚಲಿಸ್ತಿಲ್ಲ ಅಂದ್ರೆ ಏನಾಗ್ತೈತಿ? ನೀವು ಬಾಲ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಗೆರೆಗೆ ಬಾಲ್ ಹಾಕಿದ ತಕ್ಷಣ ಗೆರೆಗೆ ನಿಲ್ತಾನೆ. ನಿಂತ್ರೆ ಏನಾಗ್ತದ? ಬೀಳ್ತಾನೆ, ನಿಲ್ಲಿಕ್ಕೆ ಆಗಂಗಿಲ್ಲ. ಯಾಕೆ ಹೇಳ್ರಿ? ಚಲನೆಯನ್ನ ಹೊಂದಿರ್ತದ ಬಾಡಿ. ಅರ್ಥಾಯ್ತಾ? ದೂರದಿಂದ ತನ್ನ ಚಲನೆಯಿಂದ ಗಳಿಸಿಕೊಂಡಿರ್ತೈತಿ. ಅದನ್ನ ನಾವು ಚಲನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ತನ್ನ ಚಲನೆಯಿಂದ ಗಳಿಸಿಕೊಂಡಿರುವಂತ ಶಕ್ತಿನೇ ಅಂತ ಕರಿತೀವಿ ಚಲನ ಶಕ್ತಿ. ಇಲ್ಲಿ ಎರಡು ಶಕ್ತಿಗಳು ಬರ್ತವೆ, ಒಂದು ಚಲನ ಶಕ್ತಿ, ಒಂದು ಪ್ರಚನ್ನ ಶಕ್ತಿ ಅಂತ ಹೇಳಿ ಕೂಡ ಬರ್ತದೆ. ಯಾವ್ದಾದ್ರಿ? ಒಂದು ಚಲನ ಶಕ್ತಿ, ಇನ್ನೊಂದು ಪ್ರಚನ್ನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ, ಪ್ರಚನ್ನ ಶಕ್ತಿಗೂ ಚಲನ ಶಕ್ತಿಗೂ ಡಿಫ್ರೆನ್ಸ್ ಇದೆ. ಬಟ್ ಚಲನ ಶಕ್ತಿಯಿಂದ ಪ್ರಚನ್ನ ಶಕ್ತಿ ಆಗಿರ್ತದೆ. ಈ ಸಾಮಾನ್ಯವಾಗಿ ಒಂದು ಸ್ಪ್ರಿಂಗ್ ಅನ್ನ ಅದಿಮಿದಾಗ ಈ ಕಡೆನೂ ಚಲನೆ ಕೊಡ್ತೀರಿ, ಈ ಕಡೆನೂ ಚಲನೆ ಕೊಡ್ತೀರಿ. ಇದೊಂದು ಸ್ಪ್ರಿಂಗ್ ಅನ್ಕೊಂಡ್ರ ಈ ಕಡೆನೂ ಚಲನೆ, ಈ ಕಡೆನೂ ಚಲನೆ ಕೊಟ್ಟಾಗ ಇಲ್ಲೇನಾಗ್ತೈತಿ? ಫೋರ್ಸ್ ಅಪ್ಲೈ ಆಗಿಬಿಟ್ಟು ಈ ಸ್ಪ್ರಿಂಗ್ ಇಷ್ಟಿದ್ದದ್ದು ಏನಾಗ್ತೈತಿ? ಇಷ್ಟು ಗಾತ್ರನೂ ಹೊಂದಿರ್ತೈತಿ. ನೀವು ಆ ಸ್ಪ್ರಿಂಗ್ ಬಿಟ್ಟ ತಕ್ಷಣ ಮತ್ತೆ ಏನ್ ಮಾಡ್ತೈತಿ? ಮೊದಲನೇ ಸ್ಥಿತಿಗೆ ಹೋಗ್ತೈತಿ. ನೀವು ಇದನ್ನ ಅದಿಮಿದಾಗ ಚಲನ ಶಕ್ತಿ ಆಗಿತ್ತು, ಬಿಟ್ಟ ತಕ್ಷಣ ಏನಾಗ್ತೈತಿ? ಅಲ್ಲಿ ಕ್ರೋಢೀಕರಿಸಿರ್ತಾರೆ ಶಕ್ತಿ, ಅದನ್ನು ಪ್ರಚನ್ನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಎತ್ತರದ ಟ್ಯಾಂಕ್ ಅಲ್ಲಿ ನೀರನ್ನ ಸ್ಟೋರ್ ಮಾಡ್ತಾರೆ. ಮೋಟರ್ ಸ್ಟಾರ್ಟ್ ಮಾಡ್ತೀರಿ, ಮೋಟರ್ ತಿರುಗ್ತೈತಿ, ತಿರುಗಿದಾಗ ನೀರನ್ನ ಏನ್ ಮಾಡ್ತೈತಿ? ಮೇಲ್ಗಡೆ ಎತ್ತತಿ ಪಂಪ್, ನೀರನ್ನ ದಬ್ತೈತಿ. ನೀರನ್ನ ದಬ್ಬಿದಾಗ ಪೈಪ್ನ ಹೋಗ್ತದಲ್ಲ, ಅದು ಚಲನ ಶಕ್ತಿ. ಹೋಗಿ ಟ್ಯಾಂಕ್ ಅಲ್ಲಿ ಬೀಳ್ತದೆ, ಬೀಳೋವರೆಗೂ ಕೂಡ ಚಲನ ಶಕ್ತಿ. ಟ್ಯಾಂಕ್ ಅಲ್ಲಿ ಸ್ಟೋರ್ ಆಯ್ತು. ಆ ಟ್ಯಾಂಕ್ ಅಲ್ಲಿ ಸ್ಟೋರ್ ಆಗಿರುವಂತ ನೀರನ್ನ ನಾವೇನ್ ಮಾಡ್ತೀವಿ ಅಂತಾರೆ? ಕೆಲವೊಂದು ನಲ್ಲಿಗಳನ್ನ ಕುದಿಸಿರುತ್ತೆ ಕೆಳಗಡೆ, ನಲ್ಲಿಯನ್ನ ಓಪನ್ ಮಾಡ್ತೀವಿ. ಆ ಸ್ಟೋರ್ ಆಗಿರುವಂತ ನೀರು ಯಾವ ಶಕ್ತಿಗೆ ಎಕ್ಸಾಂಪಲ್? ಯಾವುದು? ಪ್ರಚನ್ನ ಶಕ್ತಿಗೆ ಎಕ್ಸಾಂಪಲ್. ಅರ್ಥ ಆಯ್ತಾ? ನೀರಿನ ಆನ್ ಮಾಡ್ತಿರಲ್ಲ, ನೀರು ಬರ್ತದಲ್ಲ, ಅದು ಯಾವ್ದು? ಇವಾಗ ಚಲನ ಶಕ್ತಿ. ಅರ್ಥ ಆಯ್ತಾ? ಚಲನ ಶಕ್ತಿಗೂ ಪ್ರಚನ್ನ ಶಕ್ತಿಗೂ ಕೂಡ ಡಿಫ್ರೆನ್ಸ್ ಇದೆ. ತನ್ನ ಚಲನೆಯಿಂದ ಗಳಿಸಿಕೊಂಡಿರುವಂತಹ ಶಕ್ತಿಯನ್ನ
ಚಲನ ಶಕ್ತಿ ಅಂತೇಳಿ ಕರಿತೀವಿ. ಕ್ರೋಢೀಕರಿಸಿದಂತ ಶಕ್ತಿನೇ ಅಂತ ಕರಿತೀವಿ ಪ್ರಚನ್ನ ಶಕ್ತಿ ಅಂತೇಳಿ ಕೂಡ ಕರಿತೀವಿ. ಈಗ ನಾವು ಶಕ್ತಿಗಳಲ್ಲಿ ಕೂಡ ಈಗ ಏಕರೂಪ ಚಲನೆಯನ್ನು ನೋಡ್ಬೇಕಂದ್ರೆ ನಾವು ಏಕರೂಪ ಚಲನೆ, ಏಕರೂಪವಲ್ಲದ ಚಲನೆ ಅಂತ ಹೇಳಿ ಕೂಡ ಕರಿತಿರ್ತೀವಿ. ಈಗ ನೀವು ಹೇಳಿದ್ರಿ 1 ಸೆಕೆಂಡಿಗೆ 5 ಮೀಟರ್, 2 ಸೆಕೆಂಡಿಗೆ 5 ಮೀಟರ್, 3 ಸೆಕೆಂಡಿಗೆ 5 ಮೀಟರ್, 4 ಸೆಕೆಂಡಿಗೆ 5 ಮೀಟರ್ ಅಂದಾಗ ಇದು ಏಕರೂಪ ಚಲನೆ ಇತ್ತು. ಇಲ್ಲಿ ಇನ್ನೊಂದು ಕೊಡ್ತೇನೆ ಎಕ್ಸಾಂಪಲ್ ಅನ್ನ. 1 ಸೆಕೆಂಡಿಗೆ 5 ಮೀಟರ್, 2 ಸೆಕೆಂಡಿಗೆ 4 ಮೀಟರ್, 3 ಸೆಕೆಂಡಿಗೆ 6 ಮೀಟರ್, 4 ಸೆಕೆಂಡಿಗೆ 8 ಮೀಟರ್, ಈ ರೀತಿಯಾಗಿ ಕ್ರಮಿಸಿದಾಗ ಇದು ಏಕರೂಪ ಚಲನೆ, ಏಕರೂಪವಲ್ಲದ ಚಲನೆ. ಏಕರೂಪವಲ್ಲದ ಚಲನೆ ಹೆಂಗ್ ಹೇಳ್ತೀರಿ? ಏಕರೂಪವಲ್ಲದ ಚಲನೆ ಅಂತ ಇದನ್ನ ಏಕರೂಪವಲ್ಲದ ಚಲನೆ ಅಂತ ಹೆಂಗ್ ಹೇಳ್ತೀರಿ? ನೋಡ್ರಿ, ಇಲ್ಲಿ ಕೂಡ ಚಲನೆ ಆಗಿದೆ. ನೀವ್ ಹೇಳಿದ್ರಿ ಇಲ್ಲಿ ಕೂಡ ಚಲನೆ ಆಗಿದೆ. ಇಲ್ಲಿ ಕೂಡ ಎಷ್ಟಾಯ್ತಪ್ಪ ಅಂದ್ರೆ ಟೋಟಲ್ 20 ಮೀಟರ್ ಚಲಿಸ್ತು. ಎಷ್ಟು ಸೆಕೆಂಡಿಗೆ? 4 ಸೆಕೆಂಡಿಗೆ. 4 ಸೆಕೆಂಡ್ 20 ಮೀಟರ್. ಇಲ್ಲಿ ಕೂಡಿಸ್ರಿ 5 4 9 9 6 15 15 8 23 ಮೀಟರ್ ದೂರ ಕ್ಷಮಿಸ್ತು. ಸೆಕೆಂಡ್ಸ್ ಎಷ್ಟಾಯ್ತಪ್ಪ? ಇಲ್ಲಿ 4 ಸೆಕೆಂಡ್ಸ್ ಚಲಿಸ್ತು. ಬಟ್ ಇದು ಏಕರೂಪ ಚಲನೆ ಅಂತ ಹೇಳಿ ಕರಿತೀವಿ. ಇದು ನಾವು ಏಕರೂಪವಲ್ಲದ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಇದನ್ನ ಇಷ್ಟ ಮಾಡೋದು ಎಷ್ಟು ಮಾಡೋದಪ್ಪ ಅಂತ ಹೇಳಿ ಇದನ್ನ 6 ಕೂಡ ಮಾಡ್ರಿ. ಅವಾಗ ಏನಾಯ್ತು? ಎಷ್ಟಾಗ್ತದ? 12 4 16 4 ಅಂತ. ಇದು ಕೂಡ 25. ಇದು 20 ಮೀಟರ್ ಚಲಿಸ್ತು. ಇದು ಕೂಡ 20 ಮೀಟರ್ ಚಲಿಸೈತಿ. ಸೆಕೆಂಡ್ಸ್ ಕೂಡ ಸೇಮ್, ಇದು ಕೂಡ ಸೆಕೆಂಡ್ಸ್ ಕೂಡ ಸೇಮ್. ಇದನ್ನ ಏಕರೂಪ ಚಲನೆ ಅಂತ ಹೇಳ್ತಾರೆ, ಇದನ್ನ ಏಕರೂಪವಲ್ಲದ ಚಲನೆ ಅಂತ ಹೇಳ್ತಾರೆ. ಆದ್ರೆ 20 ಮೀಟರ್ 4 ಸೆಕೆಂಡಿಗೆ ಕ್ರಮಿಸಿತ್ತು. ಮೀಟರ್ಗಳಲ್ಲಿ ಬದಲಾವಣೆ ಜೊತೆಗೆ ಸೆಕೆಂಡ್ಸ್ ನಲ್ಲಿ ಮೀಟರ್ಗಳ ಬದಲಾವಣೆ ಆಗಿದೆ. 1ನೇ ಸೆಕೆಂಡಿಗೆ 4 ಮೀಟರ್ ಹೊತ್ತು, 2ನೇ ಸೆಕೆಂಡಿಗೆ 4 ಮೀಟರ್ ಹೊತ್ತು, 3ನೇ ಸೆಕೆಂಡಿಗೆ 6 ಮೀಟರ್ ಹೊತ್ತು ಚೇಂಜ್ ಆಯ್ತು. ಇಲ್ಲಿ ಏನಾಯ್ತು? 1ನೇ ಸೆಕೆಂಡಿಗೆ 5 ಮೀಟರ್, 2ನೇ ಸೆಕೆಂಡಿಗೆ 5 ಮೀಟರ್, 3ನೇ ಸೆಕೆಂಡಿಗೆ 5, 4ನೇ ಸೆಕೆಂಡಿಗೆ ಕೂಡ 5 ಮೀಟರ್. ಇದನ್ನ ಹೇಳ್ತಕ್ಕಂಥ ಒಂದೇ ರೀತಿಯಾಗಿರುವಂತ ಚಲನೆ ಐತಿ. ಇಲ್ಲಿ ಚಲನೆಯಲ್ಲಿ ಏನಾಯ್ತು? ಡಿಫ್ರೆನ್ಸ್ ಆಯ್ತು. ನಾ ಬಸ್ ಅನ್ನ ಎಕ್ಸಾಂಪಲ್ ಕೊಟ್ಟಾಗ, ಒಂದು ಬಸ್ಸು ಒಂದು ಊರನ್ನ ಕ್ರಮಿಸ್ಬೇಕಪ್ಪ ಅಂತ ಹೇಳಿದಾಗ ಅದು ಡಿಸ್ಟೆನ್ಸ್ 60 ಕಿಲೋಮೀಟರ್ ಸ್ಪೀಡ್ ವೇಗ. ಅದ್ರ ವೇಗ ಎಷ್ಟಿದೆ ಅಂತ ಹೇಳಿದ್ರೆ, ಇದರ ವೇಗ, ಬಸ್ಸಿನ ವೇಗ 60 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ 1 ಸೆಕೆಂಡಿಗೆ 1 ಕಿಲೋಮೀಟರ್ ಹೋಯ್ತು ಅಲ್ಲ, 1 ನಿಮಿಷಕ್ಕೆ 1 ಕಿಲೋಮೀಟರ್ ಹೋಯ್ತು. 60 ನಿಮಿಷಕ್ಕೆ 60 ಕಿಲೋಮೀಟರ್ ಕ್ರಮಿಸ್ತು ಅಂದ್ರ ಆ ಬಸ್ 60 ಕಿಲೋಮೀಟರ್ ವೇಗದಲ್ಲೇ ಹೋಗಿರಲ್ಲ. ಅದೇನ್ ಮಾಡ್ತತಿ? ಈ ರೀತಿಯಾಗಿ ಚಲಿಸಿರ್ತದೆ. ಒಂದ್ಸಲ 50 ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು, ಒಂದ್ಸಲ 100 ಹೋಗ್ಬೋದು, 120 ಹೋಗ್ಬೋದು, ಮತ್ತೆ ಏನಾಗ್ಬೋದು 10 ಕಿಲೋಮೀಟರ್ ಸ್ಪೀಡ್ ಬರ್ಬೋದು. ಸ್ಪೀಡ್ ಅಲ್ಲಿ ಏನಾಗ್ತತಿ? ವ್ಯತ್ಯಾಸ ಆಗ್ತತಿ. ಆದ್ರೆ ಕ್ರಮಿಸಿರುವಂತ ದೂರ ಏನಾಗ್ತತಿ? ಒಂದೇ ಇರ್ತದೆ. ನಾವು ಅವಾಗ ಏನ್ ಮಾಡ್ತೇವೆ? ಸರಾಸರಿ ವೇಗವನ್ನು ತೆಗೆದುಕೊಳ್ತೇವೆ. ಸರಾಸರಿ ಎಷ್ಟು ಮಾಡಿದ್ರೆ ಇಷ್ಟು ಕಿಲೋಮೀಟರ್ ವೇಗ ಏನಾಗ್ತದ? ಟೈಮ್ ಅನ್ನ ತೆಗೆದುಕೊಳ್ತೀವಿ. ಅರ್ಥ ಆಯ್ತಾ? ನಮ್ಮ ಗಾಡಿಯಲ್ಲೇ ನಾವು ಮ್ಯಾಪ್ ಅನ್ನ ಹಾಕೊಳ್ತೇವೆ. ಮ್ಯಾಪ್ ಅನ್ನ ಹಾಕೊಳ್ಬೇಕಾದಾಗ ಇಷ್ಟು ಕಿಲೋಮೀಟರ್ಸ್ ಐತಿ ಅಂದಾಗ 1 ಕಿಲೋಮೀಟರ್ 1 ತಾಸಿನ ಇಷ್ಟು ಕಿಲೋಮೀಟರ್ ಜರ್ನಿ ನಮ್ದು ಐತಪ್ಪ ಅಂತ ಹೇಳಿದಾಗ ನೀವು ಇಷ್ಟು ವೇಗವನ್ನ ಇಷ್ಟು ಟೈಮ್ ಅನ್ನ ತೆಗೆದುಕೊಳ್ತೀರಿ ಅಂತ ಹೇಳ್ಬಿಟ್ಟು ನಮ್ಮ ಗೂಗಲ್ ಮ್ಯಾಪ್ ತೋರಿಸ್ಬಿಡ್ತೀವಿ. ಅರ್ಥ ಆಯ್ತಾ? ನೀವು ಗೂಗಲ್ ಮ್ಯಾಪ್ ಯಾವ್ದೋ ಒಂದು ಪ್ಲೇಸ್ ಅನ್ನ ನೀವು ತಲುಪಬೇಕಪ್ಪ ಅಂತ ಹೇಳಿದಾಗ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೇವೆ. ಮ್ಯಾಪ್ ಅನ್ನ ಹಾಕೊಂಡ್ಬಿಟ್ಟು ಎಷ್ಟು ಡಿಸ್ಟೆನ್ಸ್ ಇದೆ. ಈಗ ಒಂದು ಪ್ಲೇಸ್ ಇಲ್ಲೊಂದು ಪ್ಲೇಸ್ ಐತಿ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಜರ್ನಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಗೂಗಲ್ ನಮಗೆ ಏನ್ ತೋರಿಸ್ತತಿ? ನೇರ ಚಲನೆಯನ್ನು ತೋರಿಸಿರ್ತತಿ, ವಕ್ರಮಯವಾಗಿ ಚಲನೆಯನ್ನು ತೋರಿಸಿರ್ತತಿ, ನಿಯರ್ ಡಿಸ್ಟೆನ್ಸ್ ಅನ್ನು ಕೂಡ ತೋರಿಸಿರ್ತತಿ. ನೀವು ಅವಾಗ ಆಯ್ಕೆ ಮಾಡ್ಕೊಳ್ತೀರಿ ನನಗೆ ಯಾವ ಡಿಸ್ಟೆನ್ಸ್ ಅನುಕೂಲ ಆಗ್ತತಿ. ನೋಡಿ, ಇಲ್ಲಿ 50 ಕಿಲೋಮೀಟರ್ ಇದ್ರ, ಇಲ್ಲಿ 30 ಕಿಲೋಮೀಟರ್ ಇದ್ರ, ಇಲ್ಲಿ 60 ಕಿಲೋಮೀಟರ್ ಇದ್ರ ನೀವು ಯಾವ ಇದನ್ನ ಆಯ್ಕೆ ಮಾಡ್ಕೊಳ್ತೀರಿ? ನಿಯರೆಸ್ಟ್ ಯಾವ್ದಿದೆ ಅದನ್ನ ನಾವೇನ್ ಮಾಡ್ತೀವಿ? ಆಯ್ಕೆಯನ್ನ ಮಾಡ್ಕೊಳ್ತೀವಿ. ನೀವು ಒಂದು ಪ್ಲೇಸ್ ತಲುಪಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ನಿಯರೆಸ್ಟ್ ಮಾರ್ಗವನ್ನ ನಾವೇನ್ ಮಾಡ್ತೀವಿ? ಆಯ್ಕೆಯನ್ನ ಮಾಡ್ಕೊಬಿಟ್ಟು ಆ ರೀತಿಯಲ್ಲಿ ನಾವೇನ್ ಮಾಡ್ತೀವಿ? ಚಲನೆಯನ್ನ ಮಾಡ್ತೀವಿ. ಈಗ ನಿಮ್ಗೆ ನಾವು ಬೆಲ್ ಹೊಡಿತೀವಿ. ಬೆಲ್ ಹೊಡೆದ ತಕ್ಷಣ ಊಟದ ಬೆಲ್ ಹೊಡೆದ ತಕ್ಷಣ ನೀವೇನ್ ಮಾಡ್ತೀರಿ? ಇಲ್ಲಿಂದ ಸೀದಾ ಹಾಸ್ಟೆಲ್ ಅನ್ನ ತಲುಪ್ತೀವಿ. ಹಾಸ್ಟೆಲ್ಗೆ ಹೋಗ್ತೀರಿ. ಊಟಕ್ಕೆ ಹೋಗ್ಬೇಕಾದಾಗ ಒಂದೇ ಮಾರ್ಗದಲ್ಲಿ ಎಲ್ಲರೂ ಹೋಗ್ತೀರಾ? ಕೆಲವೊಬ್ರು ಕೆಲವೊಂದು ಮಾರ್ಗದಲ್ಲಿ ಹೋಗ್ತೀವಿ. ಯಾವ್ದು ನಿಯರೆಸ್ಟ್, ಯಾವ್ದು ನಮಗೆ ಸಮೀಪ ಅನಿಸುತ್ತೋ ಆ ಮಾರ್ಗವನ್ನ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ? ಕೆಲವು ಚಲನೆಯನ್ನ ಹೊಂದುತ್ತೇವೆ. ಅರ್ಥಾಯ್ತಾ? ಹಾಗಾಗಿ ಒಂದು ವಸ್ತು ಒಂದು ಚಲನೆಯನ್ನ ಹೊಂದಬೇಕಪ್ಪ ಅಂತ ಹೇಳಿದ್ರ ಅದು ಏನಾಗ್ತದೆ ಅಂತಾರೆ? ತನ್ನ ಸ್ಥಾನದಲ್ಲಿ ಬದಲಾವಣೆ ಆಗ್ಲೇಬೇಕು, ಸ್ಥಾನ ಪಲ್ಲಟ ಆಗ್ಲೇಬೇಕು. ಒಂದು ವಸ್ತು ಸ್ಥಾನ ಪಲ್ಲಟ ಇದೆ. ನೀವು ಇಲ್ಲಿಂದ ಊಟ ಅಲ್ಲ ಕುತ್ಕೊಂಡ್ರಿ ಅಂತ ಹೇಳಿದ್ರೆ
ನಿಮ್ಮಲ್ಲಿ ಸ್ಥಾನ ಪಲಟ ಆಗಿದೆ ಅಂತ ಅರ್ಥ. ಯಾಕಂದ್ರೆ ಕ್ಲಾಸ್ ರೂಮ್ ನಲ್ಲಿ ಇದ್ದರು ಹಾಸ್ಟೆಲ್ ರೂಮ್ ನಲ್ಲಿ ಊಟದ ಹಾಲಲ್ಲಿ ಕೂತ್ಕೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿ ಏನಾಗಿದೆ, ಸ್ಥಾನ ಪಲ್ಲಟ ಆಗಿದೆ. ಚಲನೆ ಆಗಿರೋದ್ರಿಂದ ಸ್ಥಾನ ಪಲ್ಲಟ ಆಗ್ತದೆ. ಚಲನೆ ಇಲ್ಲ ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥಾಯ್ತಾ? ಹಾಗಾಗಿ ಚಲನೆ ಇದ್ರೆ ಮಾತ್ರ ಸ್ಥಾನ ಪಲ್ಲಟ ಆಗ್ತದೆ. ಇದು ಒಂದು ಡೆಸ್ಟರ್ ಇಲ್ಲಿಂದ ಹಿಡ್ಬಿಟ್ಟು ಇಲ್ಲಿ ತೆಗೆದುಕೊಂಡು ಇಲ್ಲಿ ಇಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ ಆಗಿದೆ, ಡಿಸ್ಟೆನ್ಸ್ ಆಗಿದೆ. ಅರ್ಥಾಯ್ತಾ? ಅವಾಗ ಏನಾಗಿದೆ ಅಂತ ಹೇಳಿದ್ರೆ ಆ ಪ್ಲೇಸ್ ಅಲ್ಲಿ ಸ್ಥಾನ ಪಲ್ಲಟ ಆಗಿದೆ ಅಂತ ಹೇಳಿ ಕೂಡ ನಮ್ಗೆ ಏನಾಗ್ತೈತಿ, ಗೊತ್ತಾಗ್ತೈತಿ. ಈಗ ಚಲನೆಯ ದರದ ಅಳತೆಯನ್ನು ಕೂಡ ನಾವೇನಪ್ಪ ಅಂತಂದ್ರೆ ನಮ್ಗಲ್ಲಿ ನಾವು ರಸ್ತೆಯಲ್ಲಿ ಸಾಗ್ಬೇಕಾದಾಗ ಆ ಬೋರ್ಡ್ ಗಳನ್ನ ಹಾಕಿರ್ತಾರೆ. ಈ ಪ್ಲೇಸ್ ಇಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಈ ಊರು ಇಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆ ಬೋರ್ಡ್ ಅನ್ನ ನೋಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೇವೆ, ನಮ್ಮ ಪ್ರಯಾಣವನ್ನ ನಾವು ಪ್ರಾರಂಭಿಸ್ತೇವೆ. ಹಾಗಾದ್ರೆ ನಾವು ಇಷ್ಟು ಕಿಲೋಮೀಟರ್ ಸ್ಪೀಡ್ ವೇಗದಲ್ಲಿ ಹೋದ್ರೆ ಆ ಸ್ಥಳವನ್ನು ನಾನು ಏನ್ ಮಾಡ್ಬೋದು, ತಲುಪಬಹುದು ಅಂತ ಹೇಳಿ ಕೂಡ ಗೊತ್ತಾಗ್ತದೆ. ಅರ್ಥಾಯ್ತಾ? ನಮ್ಮ ವೇಗವನ್ನು ನಾವೇನ್ ಮಾಡ್ತಾ ಹೋಗೋ ಬದಲಾಯಿಸ್ಕೊಳ್ತಾ ಹೋಗ್ತೇವೆ. ನಾವು ಕರೆಕ್ಟ್ ಆಗಿ ಯಾವ್ದಾದ್ರು ಒಂದು ಊರನ್ನ ಹೇಳಿ, ಯಾವ್ದಾದ್ರು ಸಿಟಿ ಹೇಳಿ, ನಿಯರೆಸ್ಟ್ ಇರೋಂಥ ಸಿಟಿ. ಬೆಂಗಳೂರು. ಬೆಂಗಳೂರು. ಯಾವ್ದು? ಬೆಂಗಳೂರು. ಎಲ್ಲಿಂದ ಹೋಗ ನೀವು? ಅಲ್ಲ, ಬಿಡುವಂತ ಸ್ಥಳ ಎಲ್ಲಿಂದ? ರಾಣೆಬೆನ್ನೂರಿಂದ. ರಾಣೆಬೆನ್ನೂರಿಂದ ನೀವು ಎಲ್ಲಿ ಹೋಗ್ಬೇಕಪ್ಪ? ಬೆಂಗಳೂರು ಹೋಗ್ಬೇಕು. ಬೆಂಗಳೂರು ಹೋಗ್ಬೇಕು. ರಾಣೆಬೆನ್ನೂರಿಂದ ಬೆಂಗಳೂರು ಸುಮಾರು ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 350 ಕಿಲೋಮೀಟರ್ ಕೊಟ್ಟು. ಎಷ್ಟಿದೆ? 350 ಕಿಲೋಮೀಟರ್. ಈ ರಾಣೆಬೆನ್ನೂರಿನಿಂದ ಬೆಂಗಳೂರು ಹೋಗ್ಬೇಕಾದ್ರೆ 350 ಕಿಲೋಮೀಟರ್ ಅಂತ ಇದ್ದಾಗ ನಾವೇನ್ ಮಾಡ್ತೇವೆ, ಈಗ ರಾಣೆಬೆನ್ನೂರಿನಿಂದ ನಾವು ಯಾವ ಮಾರ್ಗವಾಗಿ ಹೋಗ್ತೀರಿ ಹೇಳಿ? ಇಲ್ಲಿಂದ ಇಲ್ಲಿ ಹೋಗ್ಬೇಕಾದಾಗ ಇಲ್ಲಿ ಮಾರ್ಗ ಬರ್ತವೆ. ಯಾವ ಮಾರ್ಗ ಬರ್ತದಪ್ಪ? ಇಲ್ಲಿ ಯಾವ ಸಿಟಿ ಬರ್ತದಪ್ಪ? ಇನ್ನೊಂದು ದಾವಣಗೆರೆ ಬರ್ತದ, ಚಿತ್ರದುರ್ಗ ಬರ್ತದ. ಅರ್ಥಾಯ್ತಾ? ಈ ಮಾರ್ಗವಾಗಿ ಏನ್ ಮಾಡ್ತೇವೆ ಅಂದ್ರೆ ಬೆಂಗಳೂರನ್ನ ತಲುಪ್ತೇವೆ. ಅಥವಾ ರಾಣೆಬೆನ್ನೂರಿಂದ ಹಿಂಗೂ ಇದೆ, ರಾಣೆಬೆನ್ನೂರಿಂದ ಬೆಂಗಳೂರು ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾರ್ಗ ಇದೆ. ಯಾವ್ದು ಬರ್ತದಪ್ಪ ಅಂತ ಹೇಳಿದ್ರೆ ಶಿಕಾರಿಪುರ ಬರ್ಬೋದು. ಶಿಕಾರಿಪುರದಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಬೆಂಗಳೂರು. ರಾಣೆಬೆನ್ನೂರಿಂದ ಹೋಗ್ತದೆ. ಈ ರೂಟ್ ನಿಮಗೆ ಅನುಕೂಲ, ಈ ರೂಟ್ ನಿಮಗೆ ಅನುಕೂಲ. ಬಸ್ಸಲ್ಲಿ ಪ್ರಯಾಣಿಸಬೇಕಾದಾಗ ರಾಣೆಬೆನ್ನೂರಿಂದ ಬೆಂಗಳೂರು ಎಷ್ಟಿದೆ? 350 ಇದೆ. ರಾಣೆಬೆನ್ನೂರಿನಿಂದ ಶಿಕಾರಿಪುರ ಶಿವಮೊಗ್ಗದ ಮೇಲೆ ಹೋಗ್ಬೇಕಂದ್ರೆ ಎಷ್ಟಾಗ್ತದಪ್ಪ ಅಂದ್ರೆ 450 ಕಿಲೋಮೀಟರ್ ಆಗ್ತದೆ. ನೀವು ಯಾವ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತೀರಿ? ಮೇಲ್ಗಡೆ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತೀರಿ. ಯಾಕೆ ಮೇಲ್ಗಡೆ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತೀರಿ? ಎದ್ದಿರ್ತದೆ ಹೇಳ್ತಿರ್ತದೆ. ಯಾವ ಸ್ಥಳಕ್ಕೆ? ಬೆಂಗಳೂರು. ಬೇಗ ತಲುಪೋದು. ಇಲ್ಲಿ ಕೂಡ ರೋಡ್ ಚೆನ್ನಾಗಿದೆ, ಇದು ರೋಡ್ ಚೆನ್ನಾಗಿದೆ. ಯಾಕೆ ನೀವು ಇದನ್ನ ಆಯ್ಕೆ ಮಾಡ್ಕೊಂಡ್ರಿ? ಮುಖ್ಯವಾಗಿ ಇದೇ ರೂಟ್ ಅನ್ನ ನಾವೇನ್ ಮಾಡ್ತೇವೆ, ಆಯ್ಕೆಯನ್ನ ಮಾಡ್ಕೊಳ್ತೀವಿ. ಆಗ ನಮಗೇನ್ ಗೊತ್ತಾಗ್ತದಪ್ಪ ಇದರಿಂದ. ಆದ್ರೆ ಎರಡರಲ್ಲಿ ಕೂಡ ಏನಾಗ್ತತಿ? ಸ್ಥಾನ ಪಲ್ಲಟ ಆಗ್ತದೆ. ನೀವು ಹಿಂಗ್ ಹೋದ್ರು ಕೂಡ ಬೆಂಗಳೂರು ಹೋಗ್ತೀರಿ, ಹಿಂಗ್ ಹೋದ್ರು ಕೂಡ ಬೆಂಗಳೂರು ಹೋಗ್ತೀರಿ. ಆಗ್ಲೇ ನಾ ಫಸ್ಟ್ ಒಂದು ಕಾಲ್ಪನಿಕವಾಗಿರುವಂತ ಕಥೆಯನ್ನ ಹೇಳಿದೆ, ಚಿಂಟು ಮತ್ತು ಬಂಟು ಅಂತ ಹೇಳ್ಬಿಟ್ಟು. ಬಟ್ ಕ್ರಮಿಸುವಂತ ದೂರ ಸೇಮ್ ಇರ್ತದೆ, ಡಿಸ್ಟೆನ್ಸ್. ಬಟ್ ಬೇರೆ ಏನಾಗಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಇತ್ತು. ಅಂದ್ರೆ ದಾರಿ ಬೇರೆ ಬೇರೆ ಇತ್ತು. ಒಂದು ಸರಳ ರೇಖೆಯಾಗಿ ಚಲಿಸ್ತು, ಒಂದೇನಾಯ್ತು ವಕ್ರಮಯವಾಗಿ ಏನಾಯ್ತು ಚಲಿಸ್ತು. ಅರ್ಥಾಯ್ತಾ? ಈಗ ಹಾವು ಚಲಿಸ್ಬೇಕಾದ್ರೆ ಯಾವ ಚಲನೆಯಲ್ಲಿ ಚಲಿಸ್ತದೆ? ನೇರ ಹೋಗ್ತದೆ. ನಾವು ಏನು ವಕ್ರಮಯವಾಗಿ ಹೋಗ್ತದೆ. ಯಾಕೆ ವಕ್ರಮಯವಾಗಿ? ನೇರ ಯಾಕೆ ಹೋಗಿಲ್ಲ? ವಕ್ರಮಯವಾಗಿ ಹೋಗುವ ಬದಲಾಗಿ ನೇರ ಹೋಗಿದ್ರೆ ಇನ್ನೂ ಅದ್ರ ಸ್ಪೀಡ್ ಏನಾಗ್ತಾ ಇತ್ತು? ಜಾಸ್ತಿ ಇತ್ತು. ನೀವೀಗ ಇದನ್ನ ಆಡ್ತೀರಪ್ಪ, ಏನದು ಏನಂತೀರ? ಅಲ್ಲ, ಬ್ಯಾಟ್ಲ್ ಇಟ್ಕೊಂಡು ಓಡ್ತೀರಿ, ರಿಲೇ ಓಡ್ತಿರ್ತೀರಿ. ರಿಲೇ ಓಡ್ಬೇಕಾದಾಗ ನೀವೇನ್ ಮಾಡ್ತೀರಪ್ಪ ಅಂತಾರೆ, ಒಂದು ಡಿಸ್ಟೆನ್ಸ್ ಅಲ್ಲಿ ಓಡ್ತಿರ್ತೀವಿ. ಅಷ್ಟು ಒಂದ ಸರಿಗೆ ಬಿಡ್ತಾರೆ. ರಿಲೇ ಓಡ್ಬೇಕಾದ್ರೆ ಹಿಂಗೆ ರೌಂಡ್ ಇರ್ತದೆ ಅಥವಾ ಸ್ಟ್ರೈಟ್ ಇರ್ತದೆ ಟ್ರ್ಯಾಕ್? ರೌಂಡ್ ಇರ್ತದೆ ಟ್ರ್ಯಾಕ್. ಈಗ ರೌಂಡ್ ಟ್ರ್ಯಾಕ್ ಇರ್ಬೇಕಾದಾಗ ಈ ರೀತಿಯಾಗಿ ಟ್ರ್ಯಾಕ್ ಇತ್ತಪ್ಪ ಅಂತಂದ್ರೆ, ಈ ರೀತಿಯಾಗಿ ಟ್ರ್ಯಾಕ್ ಇದ್ದಾಗ ಅವ್ರು ಏನ್ ಮಾಡ್ತಾರ, ಈ ಪ್ಲೇಸ್ ಇಂದ ನಿಮ್ಗೆ ಓಡ್ಲಿಕ್ಕೆ ಬಿಡ್ತಾರೆ. ಇಲ್ಲಿ ಈ ರೀತಿಯಾಗಿರ್ತದೆ ಟ್ರ್ಯಾಕ್. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ 1ನೇ ನಂಬರ್ ಹಾಕಿರ್ತಾರೆ. ಅರ್ಥ ಆಯ್ತಾ? ಇಲ್ಲಿ 2ನೇ ನಂಬರ್ ಹಾಕಿರ್ತಾರೆ, ಇಲ್ಲಿ 3 ಹಾಕಿರ್ತಾರೆ, ಇಲ್ಲಿ 4 ಹಾಕಿರ್ತಾರೆ. ನೋಡಿ
ಇವ್ರಿಗೆ ಇಲ್ಲಿ 4 ಹಾಕಿ ಇಲ್ಲಿ ನಮ್ಗೆ ಒಂದೇದನ್ನ ಹಾಕ್ಯಾರ ಅಂತ ಇವ್ರು ಸಮೀಪ ಆಗ್ಬಿಟ್ರಲ್ಲ ಅಂತ ನಿಮಗೆ ಅನಿಸ್ತದೆ. ಬಟ್ ಇವ್ರು ಒಟ್ಟರು ಕೂಡ ಡಿಸ್ಟೆನ್ಸ್ ಸೇಮ್ ಆಗ್ತದೆ. ಇಲ್ಲಿ ಒಂದೇದನ್ನ ಇಲ್ಲಿ ಹಾಕಿ ಇವ್ರು 4ನೇ ಇಲ್ಲಿ ಹಾಕಿದ್ರೆ ಹೇಳಿ, ಈಗ ಟ್ರ್ಯಾಕಲ್ಲಿ ಸ್ಟ್ರೈಟ್ ಟ್ರ್ಯಾಕ್ ಇದ್ರೆ ಒಂದೇ ಲೈನ್ಗೆ ಒಟ್ಟನ್ನ ಹಾಕ್ತಾ ಇದ್ರಿ. ರೌಂಡ್ ಟ್ರ್ಯಾಕ್ ಇರೋದ್ರಿಂದ ಏನ್ ಮಾಡ್ತಾರೆ, ಇಲ್ಲಿ ಒಂದೇದನ್ನ ಹಾಕ್ತಾರೆ, 2 ಹಾಕ್ತಾರೆ, 3 ಹಾಕ್ತಾರೆ, 4 ಹಾಕ್ತಾರೆ. ಯಾಕೆ ಹಾಕ್ತಾರ? ಇಲ್ಲಿ ರೌಂಡ್ ಇಲ್ಲಿ ಡಿಸ್ಟೆನ್ಸ್ ಅಲ್ಲಿ ಹೋಗ್ಬೇಕಾದಾಗ ಇದೇನಾಗ್ತತಿ, ಕಳಿಸುವ ದೂರ ಕಡಿಮೆ ಇರ್ತದೆ. ನೀವೇನಾದ್ರೂ ಇವನು ಇಲ್ಲೇ ಬಂದಿಸ್ಬಿಟ್ರೆ ಇದೇನಾಗ್ತತಿ, ಇನ್ನು ಡಿಸ್ಟೆನ್ಸ್ ಜಾಸ್ತಿ ಆಗ್ತತಿ. ಅದಕ್ಕೆ ಮಾಡ್ತಾರೆ ಈ ಡಿಸ್ಟೆನ್ಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಮಾಡ್ತಾರೆ ಇಲ್ಲೇ ಆಗ್ತಾರೆ. ಈ ಡಿಸ್ಟೆನ್ಸ್ ಇವನ್ಕಿಂತ ಕಡಿಮೆ ಆಗ್ತದೆ, ನೀವು ಏನ್ ಮಾಡ್ತಾರೆ ಸ್ವಲ್ಪ ಮುಂದಕ್ಕೆ ಹಾಕ್ತಾರೆ. ಇವನ್ಕಿಂತ ಇವನ್ ಕಡಿಮೆ ಆಗ್ತದೆ, ಏನ್ ಮಾಡ್ತಾರೆ ಅಲ್ಲಿಗೆ ಮುಂದಕ್ಕೆ ಹಾಕ್ತಾರೆ. ಅವಾಗ ಏನ್ ಮಾಡ್ತಾರೆ ಟ್ರ್ಯಾಕ್ ಅಲ್ಲಿ ಸುತ್ತಾರೆ. ನೀವು ಟ್ರ್ಯಾಕ್ ಅಲ್ಲಿ ಸುತ್ತಬೇಕಾದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ನೀವು ಇಲ್ಲಿ ನಿಯರೆಸ್ಟ್ ಇಲ್ಲಿ ಇದ್ರಿಪ್ಪ ಅಂದ್ರೆ ಸ್ಪೀಡ್ ಏನಾಗ್ತದೆ ಅವಾಗ ನೀವು ಯಾವಾಗಲೂ ಕೂಡ ನಾವು ಹತ್ರ ಬಂದಾಗ ಏನಾಗ್ತತಿ, ಬಾರ್ಡರ್ ಹತ್ರ ಬಂದು ನಾವು ಟ್ರಾವೆಲ್ ಮಾಡಿದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಜಾಸ್ತಿ ವೇಗ ಜಾಸ್ತಿ ಆಗ್ತದೆ. ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಆಗ್ತದೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಆ ರೀತಿಯಾಗಿ ನೀವು ಕೂಡ ಏನ್ ಮಾಡ್ತೀವಿ ಆಯ್ಕೆಯನ್ನ ಮಾಡ್ಕೊಳ್ತೀವಿ. ಅದೇ ಈಗ ಚಲನೆ ಮೇಲೆ ನೀವು ಹಲವಾರು ಕಲ್ಪನೆಗಳನ್ನು ಕೂಡ ಮಾಡ್ಕೊಳ್ಬೋದು. ನಿಮ್ಮದೇ ಆಗಿರುವಂತ ಕಲ್ಪನೆಗಳನ್ನ ಮಾಡ್ಕೊಳ್ಬೋದು. ಕೆಲವೊಂದು ನಮ್ಮ ಕಣ್ಣಿಗೆ ಕಾಣ್ತೋ ಚಲನೆ, ಕೆಲವೊಂದು ನಮ್ಮ ಕಣ್ಣಿಗೆ ಕಾಣದೇ ಇರುವ ಚಲನೆ. ನಿಮ್ಮ ಮನಸ್ಸಿನಲ್ಲಿ ನೀವು ಚಲನೆಯನ್ನು ಹೊಂದ್ಬೋದು. ಮನಸ್ಸು ಚಲನೆಯನ್ನು ಹೊಂದುತ್ತೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅಮೆರಿಕದಲ್ಲಿ ಇರ್ತದೆ ನಿಮ್ಮ ಮನಸ್ಸು. ನಿಮ್ಮ ಚಲನೆ ಅಷ್ಟು ವೇಗವಾಗಿರ್ತದೆ, ಮನಸ್ಸಿನ ಚಲನೆ. ಅರ್ಥಕ್ಕ ನಮ್ಮ ಕಣ್ಣಿಗೆ ಕಾಣಲ್ಲ. ಅರ್ಥಕ್ಕ ನಮ್ಮ ಕಣ್ಣಿಗೆ ಕಾಣುವ ಚಲನೆ ಅಂತ ಹೇಳಿದ್ರೆ ನಾವು ರನ್ನಿಂಗ್ ಮಾಡೋದು. ನಾವು ರನ್ನಿಂಗ್ ಮಾಡ್ಬೇಕಾದ್ರೆ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ನಂಬರ್ ಹೇಳ್ತಾರೆ 3, 2, 1 ಅಂದ ತಕ್ಷಣ ನೀವೇನ್ ಮಾಡ್ತೀರಿ, ಓಡ್ಲಿಕ್ಕೆ ಪ್ರಾರಂಭಿಸ್ತೀರಿ. ಅರ್ಥಕ್ಕ ಯಾರು ಎಷ್ಟು ಸೆಕೆಂಡ್ ಅಲ್ಲಿ ಕಂಚೆಯನ್ನ ರೀಚ್ ಮಾಡ್ತಾರೋ ಅದ್ರ ಮೇಲೆ ಏನ್ ಮಾಡ್ತಾರೆ, ಅವುಗಳನ್ನ ಆಯ್ಕೆಯನ್ನು ಮಾಡ್ತಾರೆ. ಕೆಲವು ನೀವು SSLC ಮುಗಿದ್ರೆ PUC ಮುಗಿಸ್ಕೊಂಡ್ರಿ ಅಂತೀರ, ಕೆಲವು ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಮಾಡ್ತೀರಿ ಅಂತ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೇಕಾದಾಗ ಎಷ್ಟು ಸೆಕೆಂಡ್ ಅಲ್ಲಿ ಎಷ್ಟು ದೂರ ನೀವು ಏನ್ ಮಾಡಿದ್ರಿ ಕ್ರಮಿಸಿದ್ರಿ ಅಂತ ಹೇಳಿ ಕೂಡ ಗೊತ್ತಾಗ್ತದೆ. ಅಲ್ಲಿ ಅವ್ರು ಆಯ್ಕೆ ಮಾಡ್ತಾರೆ. ಇಷ್ಟು ಸೆಕೆಂಡ್ ಅಲ್ಲಿ ಇಷ್ಟು ಮೀಟರ್ ಓಡಿದ್ರು ಮಾತ್ರ ಅವ್ರು ಏನ್ ಮಾಡ್ತಾರೆ ಸೆಲೆಕ್ಷನ್ ಅಂತ ಹೇಳಿ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ ಅದ್ರ ತಕ್ಕಂತೆ ನೀವೇನ್ ಮಾಡ್ತೀರಿ, ನಿಮ್ಮ ರನ್ನಿಂಗ್ ಪ್ರಾಕ್ಟೀಸ್ ಅನ್ನು ನೀವು ಮಾಡ್ಕೊಳ್ತಾರೆ ಡೈಲಿ ಲೈಫ್. ಹಾಗಾಗಿ ಎಲ್ಲದೂ ಕೂಡ ಒಂದು ರೀತಿ ಚಲನೆ. ನೀವು ಬರಿಬೇಕು, ನೋಟ್ಸ್ ಅಲ್ಲಿ ಬರಿತಾ ಇರ್ತೀರಿ. ಬರಿಬೇಕಾದಾಗ ಒಂದು ವೇದಲ್ಲಿ ಬರಿತಾ ಇರ್ತೀರಿ, ಸ್ಟ್ರೈಟ್ ಲೈನ್ ಅಲ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ. ಕೆಲವರು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ಈ ರೀತಿಯಾಗಿರುವಂತ ಲೈನ್ ಇತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೆಲವರು ಈ ರೀತಿಯಾಗಿ ಬರೀತಾರೆ. ಕೆಲವರು ಲೈನ್ ಇತ್ತಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರೀತೀವಿ. ಅಂದ್ರೆ ಕೆಲವರು ಸೆಂಟ್ರಲ್ ಲೈನ್ ಅಲ್ಲಿ ಬರೀತಾ ಇರ್ತಾರೆ, ಕೆಲವರು ಏನ್ ಮಾಡ್ತಾರೆ ಲೈನ್ ಟಚ್ ಮಾಡಿ ಕೂಡ ಬರೀತಾ ಇರ್ತಾರೆ. ಅಂದ್ರೆ ಅವರವ್ರ ಸ್ಕಿಲ್ ಬಿಟ್ಟಿದ್ದು ವಿಚಾರ. ಅರ್ಥ ಆಯ್ತಾ? ಆ ರೈಟಿಂಗ್ ಸ್ಕಿಲ್ ಕೂಡ ಅದು ಕೂಡ ಏನಪ್ಪಾ ಅಂದ್ರೆ ಒಂದು ರೀತಿ ಚಲನೆ. ಅಲ್ಲಿ ಕೂಡ ಸ್ಟ್ರೈಟ್ ಆಗಿ ಬರ್ದಿದ್ರಿ, ನೀಟಾಗಿ ಬರ್ದಿದ್ರಿ ಅಂತಂದ್ರೆ ನಿಂದೇನಾಗ್ತೈತಿ ಹ್ಯಾಂಡ್ ರೈಟಿಂಗ್ ಬಹಳ ಚೆನ್ನಾಗಿ ಕಾಣಿಸ್ತದೆ. ಕೆಲವು ಬರೀತೀನಿ ಇದೊಂದು ಲೈನ್ ಇರ್ತೈತಿ, ಹಿಂಗ ಇನ್ನೂ ಈ ಲೈನ್ ಬಂದು ಅದು ನೋಡ್ಲಿಕ್ಕೆ ಸರಿ ವೆರಿ ಗುಡ್ ಮೆಥಡ್. ನೀವು ಯಾವ್ದಾದ್ರು ಆಕೆನ ಮಾಡ್ಕೊಳ್ಬೋದು. ಆಯ್ತಾ? ಈಗ ಚಲನೆ ಅಂದ್ರೆ ಏನು ಅಂದ್ರೆ ನಾವೇನ್ ಮಾಡ್ತೇವಪ್ಪ ಅಂದ್ರೆ ತನ್ನ ಚಲನೆಯಿಂದ ಬೆಳೆಸಿಕೊಳ್ಳುವಂತ ಶಕ್ತಿ ಅಂತ ಕರಿತೀವಿ. ನಾವು ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಏಕರೂಪ ಚಲನೆ, ಏಕರೂಪವಲ್ಲದ ಚಲನೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ತಿಳ್ಕೊಳ್ಳಿ. ಆಯ್ತಾ? ಈ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ, ನೀವು ಉತ್ತರ ಹೇಳಿ. ಚಲನೆ ಎಂದರೆ ಚಲನೆ ಅಂದ್ರೆ ನಾ ಹೇಳಿದೆ, ಒಂದು ವಸ್ತು ತನ್ನ ಸ್ಥಾನ ಪಲ್ಲಟಗೊಳಿಸಿತಪ್ಪ ಅಂದ್ರೆ ಅದನ್ನ ಎಂತ ಕರಿತೀವಿ, ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾತ್ ಯಾವ್ದಾದ್ರೂ ಆಗಿರ್ಬೋದು ಚಲನೆ, ನೇರ ಚಲನೆ ಆಗಿರ್ಬೋದು, ವೃತ್ತಾಕಾರದ ಚಲನೆ ಆಗಿರ್ಬೋದು, ವಕ್ರಮಯ ಚಲನೆ ಆಗಿರ್ಬೋದು, ಯಾವ್ದಾದ್ರೂ ಚಲನೆ ಆಗಿರ್ಬೋದು. ಚಲನೆ ಅಂದ್ರೆ ಗ್ಯಾರಂಟಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಾನದಲ್ಲಿ ಆಗುವಂತ ಬದಲಾವಣೆ ಸ್ಥಾನ ಪಲ್ಲಟ ಅಂತ ಬರ್ಬೇಕಲ್ಲಿ. ಏನ್ ಬರ್ಬೇಕು? ಸ್ಥಾನ ಪಲ್ಲಟ ಅಂತ. ಸ್ಥಾನ ಪಲ್ಲಟ ಇದು ನಾವಿಂತ ಕರಿತೀವಿ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ವಸ್ತು ತನ್ನ ಸ್ಥಾನದಲ್ಲಿ ಆಗುವಂತಹ ಬದಲಾವಣೆಯನ್ನು ನಾವೆಂತ ಕರಿತೀವಿ ಸ್ಥಾನ ಪಲ್ಲಟ. ಸ್ಥಾನ ಪಲ್ಲಟ ಆಗ್ತದಲ್ಲ ಅದು ನಾವೆಂತ ಕರಿತೀವಿ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಏಕರೂಪ ಚಲನೆ ಅಂದ್ರೆ ಏನು? ಏಕರೂಪ ಚಲನೆ ಅಂದ್ರೆ ನಾ ಹೇಳ ಆಗ್ಲೂ ತೋರಿಸಿದಿಲ್ಲ. 1 ಸೆಕೆಂಡಿಗೆ 5 ಮೀಟರ್, 2 ಸೆಕೆಂಡಿಗೆ 5 ಮೀಟರ್, 3 ಸೆಕೆಂಡಿಗೆ 5 ಮೀಟರ್, 4 ಸೆಕೆಂಡಿಗೆ 5 ಮೀಟರ್ ಅಂತ ಹೇಳಿ ತೋರಿಸಿದೆ. ಅದು ನಾವು ಏಕರೂಪ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಅಲ್ಲಿ ತೆಗೆದುಕೊಳ್ಳುವಂತ ಸಮಯ
ಚಲಿಸುವಂತ ದೂರ ಒಂದೇ ರೀತಿಯಾಗಿರ್ತದೆ. ಅದು ನಾವೇಂತ ಕರಿತೀವಿ? ಏಕರೂಪ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಯಾರಾದ್ರೂ ಹೇಳಿ, ಯಾರು ಹೇಳ್ತೀರಿ? ವೆರಿ ಗುಡ್. ವಸ್ತುವು ಸಮನಾದ ಕಾಲದಲ್ಲಿ ಸಮನಾದ ದೂರವನ್ನ ಸಮನಾದ ವೇಳೆಯಲ್ಲಿ ಕ್ರಮಿಸುವಂತದನ್ನ ನಾವೇಂತ ಕರಿತೀವಿ? ಏಕರೂಪ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಸರಿ, ಕೂತ್ಕೊಳ್ರಿ. ಈಗ ಚಲನೆ ಅಂದ್ರೆ ಏನು? ಚಲನೆಯ ವಿಧಗಳು ಯಾವುವು? ಏಕರೂಪ ಚಲನೆ ಅಂದ್ರೆ ಏನು? ಏಕರೂಪವಲ್ಲದ ಚಲನೆ ಅಂದ್ರೆ ಬಗ್ಗೆ ನಾವೇನ್ ಮಾಡಿದ್ವಿ ತರಗತಿಯಲ್ಲಿ ತಿಳ್ಕೊಂಡ್ವಿ. ನೀವು ಮನೆಯಲ್ಲೇ ಒಂದು ಹೋಮ್ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ನಿಮ್ಮ ಕಲ್ಪನೆಗೆ ಸಂಬಂಧಪಟ್ಟಂತೆ ಚಲನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ದೃಷ್ಟಾಂತಗಳನ್ನ ನೀವೇನ್ ಮಾಡಿರ್ತೀರ ಬರ್ಕೊಂಡು ಬರ್ಬೋದು. ನಿಮ್ಮ ಕಾಲ್ಪನಿಕ ಚಲನೆಯನ್ನು ಕೂಡ ಆಗಿರ್ಬೋದು, ನಿಮ್ಮ ವೃತ್ತಾಕಾರದ ಚಲನೆಯಲ್ಲಿ ಕೂಡ ಆಗಿರ್ಬೋದು. ಆ ರೀತಿಯಾಗಿ ನೀವೇನ್ ಮಾಡಬಹುದು? ಒಂದು ಹೋಮ್ವರ್ಕ್ ಅನ್ನು ನಿಮ್ಮ ಇದ್ರ ರೂಪದಲ್ಲಿ ಏನ್ ಮಾಡಿರ್ತೀರ. ಇಲ್ಲಿಗೆ ಈ ತರಗತಿಯನ್ನು ನಾವು ಇಲ್ಲಿಗೆ ಮುಕ್ತಾಯವನ್ನು ಗೊಳಿಸೋಣ.